ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಆಗಸ್ಟ್ 2024ರಿಂದ ಆರ್ಥಿಕವಾಗಿ ಅನ್ವಯವಾಗುವಂತೆ ಹೊಸ ವೇತನಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಾತಿ ಹೊಂದಿರುವಂತಹ ಸಂದರ್ಭದಲ್ಲಿ ಆಗಸ್ಟ್ 2024ರ ತಿಂಗಳ ಹೊಸ ವೇತನ ಆಯೋಗದ ವರದಿಯ ಪ್ರಕಾರವಾಗಿ ಎಷ್ಟು ವೇತನ ಇರುವಂತದ್ದಾಗಿದೆ, ಬೇಸಿಕ್ ಎಷ್ಟು, ಡಿಎ ಎಷ್ಟು, HRA ಎಷ್ಟು ಮತ್ತು ಮೆಡಿಕಲ್ ಅಲೋನ್ಸ್ ಎಷ್ಟು, ಇನ್ನು ಕಡಿತಗಳು ಯಾವ್ಯಾವ ಕಡ್ಡಾಯವಾಗಿ ಮಾಡಬೇಕಾಗಿರುವಂತದ್ದಾಗಿದೆ, ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಟೋಟಲ್ ಸ್ಯಾಲರಿ ಎಷ್ಟು, ಡಿಡಕ್ಷನ್ ಎಷ್ಟು, ನೆಟ್ ಸ್ಯಾಲರಿ ಎಷ್ಟು, ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ವೇತನ ಶ್ರೇಣಿಯನ್ನ ಮೊದಲು ಗಮನಿಸಿದಾಗ ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನ ಶ್ರೇಣಿ ಈಗ ಪರಿಷ್ಕೃತಗೊಂಡಿರುವಂತಹ ಒಂದು ವೇತನ ಶ್ರೇಣಿ ಯಾವ್ದು ಬರುವುದು ಅಂದಾಗ 41,300ರಿಂದ ಪ್ರಾರಂಭಿಸಿ 81,800ರವರೆಗಿನ ವೇತನ ಶ್ರೇಣಿ ಬರುವಂತದ್ದಾಗಿರ್ತದೆ. ಇಲ್ಲಿ ಪ್ರಥಮವಾಗಿ ಜಾಯಿನ್ ಆದಾಗ 41,300 ರೂಪಾಯಿ ಮೂಲ ವೇತನ ನಿಗದಿಯಾಗುವಂತದ್ದಾಗಿರುತ್ತೆ. 1 ವರ್ಷ ಸತತವಾಗಿ ಸೇವೆ ಸಲ್ಲಿಸಿ ಆದ ನಂತರ ವಾರ್ಷಿಕ ವೇತನ ಬಡ್ತಿ ದರವು 1,000 ರೂಪಾಯಿಗಳು ಇರುವಂತದ್ದಾಗಿರ್ತದೆ. ಹೀಗೆ ಪ್ರತಿ ಒಂದು ವರ್ಷಕ್ಕೆ 1,000 ರೂಪಾಯಿಗಳಂತೆ ವಾರ್ಷಿಕ ವೇತನ ಬಡ್ತಿ ಕೊಡುವಂತದ್ದಾಗಿರ್ತದೆ. ಇದು 43,300ರವರೆಗೆ ಈ ರೀತಿಯಾಗಿ ಕೊಡುವಂಥದ್ದು. ಯಾವಾಗ 43,300 ರೂಪಾಯಿ ತಲುಪುತ್ತೋ ನೆಕ್ಸ್ಟ್ ವಾರ್ಷಿಕ ವೇತನ ಬಡ್ತಿ ದರ 1,125 ರೂಪಾಯಿ ಆಗುವಂತದ್ದಿದೆ. ಹೀಗೆ ಇದು 47,800ರವರೆಗೆ ಕೊಡಲ್ಪಡುವಂತದ್ದಾಗಿರ್ತದೆ. 47,800 ತಲುಪಿ ಆದ ನಂತರ 1,250 ರೂಪಾಯಿ ವಾರ್ಷಿಕ ವೇತನ ಬಡ್ತಿ ದರ ಇರುವಂತದ್ದು. ಇದು 52,800ರವರೆಗೆ ಕೊಡಲ್ಪಡುವಂತದ್ದಾಗಿರ್ತದೆ. ನಂತರ ವಾರ್ಷಿಕ ವೇತನ ಬಡ್ತಿ ದರವು 1,375 ರೂಪಾಯಿ ಇರುವಂತದ್ದು. ಇದು 58,300ರವರೆಗೂ ಸಹ ಪ್ರತಿ ವರ್ಷ ಕೊಡಲ್ಪಡುವಂತದ್ದಾಗಿರ್ತದೆ. ನಂತರ 1,500 ರೂಪಾಯಿ ವಾರ್ಷಿಕ ವೇತನ ಬಡ್ತಿ ದರ ಇರುವಂತದ್ದು. ಇದು 64,300ರವರೆಗೆ ಕೊಡಲ್ಪಡುವಂತದ್ದಾಗಿರುತ್ತೆ. ನಂತರ 1,650 ರೂಪಾಯಿಗಳು ವಾರ್ಷಿಕ ವೇತನ ಬಡ್ತಿ ದರ ಇರುವಂತದ್ದಾಗಿರುತ್ತೆ. ಇದು 74,200ರವರೆಗೆ ಕೊಡಲ್ಪಡುವಂತದ್ದಾಗಿರ್ತದೆ. ನಂತರ ವಾರ್ಷಿಕ ವೇತನ ಬಡ್ತಿ ದರ 1,900 ರೂಪಾಯಿ ಇರುವಂತದ್ದಾಗಿರುತ್ತೆ. ಇದು 81,800ರವರೆಗೆ ಇರುವಂತದ್ದಾಗಿದೆ. ಹೀಗೆ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನ ಶ್ರೇಣಿ ಇರುವಂತದ್ದಾಗಿದೆ. ಈ ವೇತನ ಶ್ರೇಣಿಯನ್ನ ಶಾರ್ಟ್ ಆಗಿ ಹೇಗೆ ಬರೆದುಕೊಳ್ಳುವುದು ಅಂದಾಗ ಈ ರೀತಿಯಾಗಿ 41,300ರಿಂದ 81,800 ಇಲ್ಲಿ ಪ್ರಾರಂಭದಲ್ಲಿರುವಂತಹ ಮೂಲ ವೇತನ, ಇಲ್ಲಿ ಕೊನೆಯಲ್ಲಿರುವಂತಹ ಮೂಲ ವೇತನವನ್ನ ಸೇರಿಸಿ 41,300ರಿಂದ 81,800 ರೂಪಾಯಿ ಈ ಒಂದು ವೇತನ ಶ್ರೇಣಿ ಅಂತ ಹೇಳಿ ಕರೆಯುವಂಥದ್ದು ಸಹ ಆಗಿರುವಂತದ್ದಾಗಿರ್ತದೆ. ಈಗ 41,300 ರೂಪಾಯಿ ಮೂಲ ವೇತನಕ್ಕೆ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಳ್ಳುವಂಥದ್ದು, ಗ್ರಾಸ್ ಆಗಿ ಎಷ್ಟು ಸ್ಯಾಲರಿ ಬರ್ತದೆ, ನೆಟ್ ಆಗಿ ಎಷ್ಟು ಸ್ಯಾಲರಿ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಇಲ್ಲಿ ವಲಯವಾರು ವಿಭಾಗಗಳನ್ನು ಗಮನಿಸಿದಾಗ ಎ ವಲಯ, ಬಿ ವಲಯ ಮತ್ತು ಸಿ ವಲಯ ಅಂತ ಹೇಳಿರುವಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥದ್ದು ಸಿ ವಲಯ ಇರುವಂಥದ್ದು. ಇನ್ನು ಕೆಲವೊಂದಿಷ್ಟು ಲಿಸ್ಟೆಡ್ ಆಗಿರುವಂತಹ ನಗರ ಪ್ರದೇಶಗಳು ಬಿ ವಲಯದಲ್ಲಿ ಬರುವಂತದ್ದಾಗಿರ್ತದೆ. ಮಹಾನಗರ ಪಾಲಿಕೆ ಬೆಂಗಳೂರು ಪ್ರದೇಶವು ಎ ವಲಯದಲ್ಲಿ ಬರುವಂತದ್ದಾಗಿರ್ತದೆ. ಇವುಗಳ ಪಟ್ಟಿ ಬಿಡುಗಡೆಯಾಗಿರುವಂತಹ ಒಂದು ಲಿಸ್ಟ್ ನಲ್ಲಿ ನೋಡ್ಕೊಳ್ಬಹುದಾಗಿರುವಂತದ್ದಾಗಿರ್ತದೆ. ಈ 3 ವಲಯಗಳಿಗೆ ಸಂಬಂಧಿಸಿದಂತೆ ನಾವು ಸ್ಯಾಲರಿ ಯಾವ ರೀತಿಯಾಗಿ ದೊರೆಯುವಂತದ್ದಾಗಿರ್ತದೆ ಅನ್ನೋದನ್ನ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ. ಮೂಲ ವೇತನ ಯಾವುದೇ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರಲಿ ಎಲ್ಲರಿಗೂ ಮೂಲ ವೇತನ ಈಕ್ವಲ್ ಆಗಿರುವಂತದ್ದು 41,300 ರೂಪಾಯಿ. ಈ ಒಂದು ವೇತನ ಶ್ರೇಣಿಯಲ್ಲಿ ಪ್ರಾರಂಭವಾಗುವಂತದ್ದು 41,300 ರೂಪಾಯಿ. ಹಾಗಾಗಿ ಈ 41,300 ರೂಪಾಯಿ ಮೂಲ ವೇತನ ಆಗಿರುವಂತದ್ದು. ಬಿ ವಲಯ ಇರಲಿ, ಸಿ ವಲಯ ಇರಲಿ, ಎಲ್ಲ ವಲಯಗಳಲ್ಲೂ ಸಹ ಈಕ್ವಲ್ ಆಗಿರುವಂತದ್ದು. ಇನ್ನು ಈ ಮೂಲ ವೇತನಕ್ಕೆ ಯಾವ ಒಂದು ಅಲೌನ್ಸ್ ಗಳನ್ನು ಕೊಡಲ್ಪಡುತ್ತೆ ಅಂತ ಹೇಳಿದಾಗ ಇಲ್ಲಿ ತುಟ್ಟಿ ಭತ್ಯೆ ದೊರೆಯುವಂಥದ್ದು. ಈಗ ಪ್ರಸ್ತುತ ಇರುವಂತಹ ತುಟ್ಟಿ ಭತ್ಯೆ ದರ ಹೊಸ ಪೇ ಸ್ಕೇಲ್ ನಲ್ಲಿ 8.5% ಇರುವಂಥದ್ದು. ಯಾವಾಗಲೂ ಈ ತುಟ್ಟಿ ಭತ್ಯೆ ವರ್ಷದಲ್ಲಿ 2 ಬಾರಿ ಪರಿಷ್ಕೃತಗೊಳ್ಳುವಂಥದ್ದು. ಮೊದಲನೇದು ಇರುವಂಥದ್ದು ಜನವರಿಯಿಂದ ಅನ್ವಯವಾಗುವಂತೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಇದನ್ನ ಪರಿಷ್ಕೃತಗೊಳಿಸಿ ಆದೇಶ ಹೊರಡಿಸುವಂತದ್ದಾಗಿರುತ್ತೆ. ಸಾಮಾನ್ಯವಾಗಿ ಹೀಗೆ ಬರುವಂತದ್ದಾಗಿರುತ್ತೆ. ಕೆಲವೊಂದು ಟೈಮ್ ನಲ್ಲಿ ವ್ಯತ್ಯಾಸ ಸಹ ಆಗುವಂತದ್ದಾಗಿರುತ್ತೆ. ನೆಕ್ಸ್ಟ್ 2ನೇ ಒಂದು ತುಟ್ಟಿ ಭತ್ಯೆ ಪರಿಷ್ಕರಣೆ ಯಾವಾಗ ಆಗುವುದು ಅಂದಾಗ ಜುಲೈ 1ರಿಂದ ಅನ್ವಯ ಆಗುವಂತೆ ಇದು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಬರುವಂತದ್ದು. ಸಾಮಾನ್ಯವಾಗಿ ಬರುವಂತಹ ಅಂಶವನ್ನ ನಾವಿಲ್ಲಿ ನೋಡ್ತಾ ಇರುವಂತದ್ದು. ಇವುಗಳು ಕಾಲಕಾಲಕ್ಕೆ ಸ್ವಲ್ಪ ವ್ಯತ್ಯಾಸ ಆಗುವಂತ ಸಾಧ್ಯತೆಗಳು ಸಹ ಇರುವಂತದ್ದಾಗಿರುತ್ತೆ. ತುಟ್ಟಿ ಭತ್ಯೆ ಈಗ ಪ್ರಸ್ತುತ ಇರುವಂತದ್ದು 8.5% ನಷ್ಟು ತುಟ್ಟಿ ಭತ್ಯೆಯ ದರ ಇರುವಂತದ್ದು. ಇದನ್ನ ನಾವು 41,300 ರೂಪಾಯಿಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವಂತದ್ದಾಗಿರ್ತದೆ. 100ಕ್ಕೆ 8.5% ಆದ್ರೆ 41,300ಕ್ಕೆ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 3,512 ರೂಪಾಯಿ ಬರುವಂತದ್ದು. ಎಲ್ಲಾ ವಲಯಗಳಲ್ಲೂ ಸಹ ಈ ತುಟ್ಟಿ ಭತ್ಯೆ ಈಕ್ವಲ್ ಆಗಿ ದೊರೆಯುವಂತದ್ದಾಗಿರ್ತದೆ. ಇನ್ನು ಇದಾದ ನಂತರ HRA ಹೌಸ್ ರೆಂಟ್ ಅಲವೆನ್ಸ್ ಮನೆ ಬಾಡಿಗೆ ಭತ್ಯೆ ಇರುವಂತದ್ದಾಗಿರ್ತದೆ. ಈ ಮನೆ ಬಾಡಿಗೆ ಭತ್ಯೆಯು ಸಹ ಈ ಒಂದು ಬೇಸಿಕ್ ಮೂಲ ವೇತನಕ್ಕೆ
ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವಂತದ್ದಾಗಿರುತ್ತೆ. ಈ ಮನೆ ಬಾಡಿಗೆ ಭತ್ಯೆ ಎ ವಲಯ, ಬಿ ವಲಯ ಮತ್ತು ಸಿ ವಲಯದಲ್ಲಿ ವಿಭಿನ್ನವಾಗಿರುವಂತದ್ದಾಗಿರುತ್ತೆ. ಇಲ್ಲಿ ಸಿ ವಲಯವನ್ನು ಗಮನಿಸಿದಾಗ 7.5% ಮನೆ ಬಾಡಿಗೆ ಭತ್ಯೆ ಇರುವಂತದ್ದು. ಮೂಲ ವೇತನ ಇರುವಂತದ್ದು 41,300ಕ್ಕೆ 7.5% ಕ್ಯಾಲ್ಕುಲೇಷನ್ ಮಾಡಿದಾಗ 3,098 ರೂಪಾಯಿ ಆಗುವಂತದ್ದು. ಇನ್ನು ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ 15% HRA ಮನೆ ಬಾಡಿಗೆ ಭತ್ಯೆ ಇರುವಂತದ್ದು. ಈ 41,300ಕ್ಕೆ ಕ್ಯಾಲ್ಕುಲೇಷನ್ ಮಾಡಿದಾಗ 6,195 ರೂಪಾಯಿ ಆಗುವಂತದ್ದು. ಇನ್ನು ಎ ವಲಯದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವವರಿಗೆ 20% ಇರುವಂತದ್ದು 8,260 ರೂಪಾಯಿ HRA ದೊರೆಯುವಂತದ್ದು ಆಗಿದೆ. ಹೀಗೆ HRA ಹೌಸ್ ರೆಂಟ್ ಅಲೋವೆನ್ಸ್ ನಲ್ಲಿ ಎ, ಬಿ ಮತ್ತು ಸಿ ವಲಯಕ್ಕೆ ವಿಭಿನ್ನ ಇರುವಂತದ್ದು ಆಗಿದೆ. ಸಿ ವಲಯಕ್ಕೆ 7.5%, ಬಿ ವಲಯಕ್ಕೆ 15%, ಎ ವಲಯಕ್ಕೆ 20% ಹೌಸ್ ರೆಂಟ್ ಅಲೋವೆನ್ಸ್ ಇರುವಂತದ್ದಾಗಿದೆ. ಇನ್ನು ನಗರ ಪರಿಹಾರ ಭತ್ಯೆ. ಈ ನಗರ ಪರಿಹಾರ ಭತ್ಯೆಯು ಕೇವಲ ಎ ಮತ್ತು ಬಿ ವಲಯಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ಇರುವಂತದ್ದಾಗಿರ್ತದೆ. ಇದು ಫಿಕ್ಸ್ ಆಗಿರುವಂತಹ ಅಮೌಂಟ್ ಇರುವಂತದ್ದು. ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ 750 ರೂಪಾಯಿ, ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ 600 ರೂಪಾಯಿ ಇರುವಂತದ್ದು. ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ಈ ಒಂದು ನಗರ ಪರಿಹಾರ ಭತ್ಯೆ ಇರುವುದಿಲ್ಲ. ಇನ್ನು ವೈದ್ಯಕೀಯ ಭತ್ಯೆ ಮೆಡಿಕಲ್ ಅಲೋನ್ಸ್ ಇರುವಂತದ್ದು. ಈ ಮೆಡಿಕಲ್ ಅಲೋನ್ಸ್ ಫಿಕ್ಸ್ ಆಗಿರುವಂತಹ ಒಂದು ಅಮೌಂಟ್ ಇರುವಂತದ್ದಾಗಿರುತ್ತೆ 500 ರೂಪಾಯಿ. ಯಾವುದೇ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರಲಿ ಎಲ್ಲ ವಲಯದಲ್ಲೂ ಸಹ ಈಕ್ವಲ್ ಆಗಿರುವಂತದ್ದು 500 ರೂಪಾಯಿ ಫಿಕ್ಸ್ ಆಗಿರುವಂತಹ ಅಮೌಂಟ್ ಇರುವಂತದ್ದಾಗಿರುತ್ತೆ. ಇಲ್ಲಿ ವ್ಯತ್ಯಾಸ ಅಂತ ಹೇಳಂದಾಗ ಎ, ಬಿ, ಸಿ ವಲಯಕ್ಕೆ ವ್ಯತ್ಯಾಸ ಇರುವಂತದ್ದು, ಇಲ್ಲಿ HRA ವ್ಯತ್ಯಾಸ ಇರುವಂತದ್ದಾಗಿರುತ್ತೆ ಮತ್ತು ನಗರ ಪರಿಹಾರ ಭತ್ಯೆ ಡಿಫರೆನ್ಸ್ ಇರುವಂತದ್ದು ಆಗಿರುತ್ತೆ. ಉಳಿದಂತೆ ಎಲ್ಲ ಅಂಶಗಳು ಒಂದೇ ರೀತಿಯಾಗಿ ಬರುವಂತದ್ದಾಗಿರ್ತದೆ. ಇನ್ನು ಗ್ರಾಸ್ ಆಗಿ ಎಷ್ಟು ಸ್ಯಾಲರಿ ಆಗುತ್ತೆ ಅಂತ ಹೇಳಿ ಗಮನಿಸಿದಾಗ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ಇವೆಲ್ಲವುಗಳನ್ನು ಟೋಟಲ್ ಮಾಡಿದಾಗ 54,321 ರೂಪಾಯಿ ಆಗುವಂತು. ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರಿಗೆ ಇವುಗಳನ್ನೆಲ್ಲ ಟೋಟಲ್ ಮಾಡಿದಾಗ 52,106 ರೂಪಾಯಿ ಆಗುವಂತದ್ದಾಗಿರುತ್ತೆ. ಇನ್ನು ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ಇವುಗಳನ್ನೆಲ್ಲ ಟೋಟಲ್ ಮಾಡಿದಾಗ 48,409 ರೂಪಾಯಿ ಆಗುವಂತದ್ದಾಗಿರುತ್ತೆ. ಹೀಗೆ ಗ್ರಾಸ್ ಆಗಿ ದೊರೆಯುವಂತಹ ಸ್ಯಾಲರಿಯನ್ನು ನಾವಿಲ್ಲಿ ಗಮನಿಸಿರುವಂತದ್ದಾಗಿರುತ್ತೆ. ಇಷ್ಟೆಲ್ಲ ಸ್ಯಾಲರಿ ಅಕೌಂಟಿಗೆ ಬರುವಂತದ್ದಾಗಿರೋದಿಲ್ಲ. ಇದರಲ್ಲಿ ಕೆಲವೊಂದಿಷ್ಟು ಕಡ್ಡಾಯವಾಗಿ ಕಡಿತಗಳನ್ನ ಮಾಡಬೇಕಾಗಿರುವಂತದ್ದಾಗಿರ್ತದೆ. ಯಾವೆಲ್ಲ ಕಡಿತಗಳು ಕಡ್ಡಾಯವಿರ್ತವೆ, ಕಡ್ಡಾಯವಾಗಿ ಮಾಡಬೇಕಾಗಿರುವಂತಹ ಕಡಿತಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ PT ವೃತ್ತಿ ತೆರಿಗೆ, ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಹೇಳಿ ಕರೆಯುವಂಥದ್ದು. ಕಡ್ಡಾಯವಾಗಿ ಎಲ್ಲರೂ ವೃತ್ತಿ ತೆರಿಗೆಯನ್ನು ಸಂದಾಯ ಮಾಡಬೇಕಾಗಿರುವಂತದ್ದಾಗಿರುತ್ತೆ. ಎಷ್ಟಿರುತ್ತೆ ಅಂದಾಗ 200 ರೂಪಾಯಿ, 200 ರುಪೀಸ್ ವೃತ್ತಿ ತೆರಿಗೆ ಇರುವಂತದ್ದು ಆಗಿರ್ತದೆ. ಯಾವುದೇ ವಲಯದಲ್ಲಿ ಇರಲಿ ಎಲ್ಲರಿಗೂ ಸಹ ಇದು ಈಕ್ವಲ್ ಇರುವಂತದ್ದಾಗಿರ್ತದೆ. ಇನ್ನು GIS ಗ್ರೂಪ್ ಇನ್ಸೂರೆನ್ಸ್ ಇರುವಂತದ್ದಾಗಿರುತ್ತೆ. ಈ ಗ್ರೂಪ್ ಇನ್ಸೂರೆನ್ಸ್ ಪರಿಷ್ಕೃತಗೊಂಡಿರುವಂತದ್ದು ಈಗ ಎಷ್ಟಿರುತ್ತೆ ಅಂದಾಗ 480 ರೂಪಾಯಿ GIS ಗ್ರೂಪ್ ಇನ್ಸೂರೆನ್ಸ್ ಇರುವಂತದ್ದು ಆಗಿದೆ. ಇನ್ನು ಇದು ಆದ ನಂತರ NPS ಏಪ್ರಿಲ್ 2006 ನಂತರ ಸೇವೆಗೆ ಸೇರಿರುವಂತರಿಗೆ NPS ಕಡ್ಡಾಯವಾಗಿರುವಂತದ್ದಾಗಿರುತ್ತೆ. ಈ NPS ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅಂದಾಗ ಬೇಸಿಕ್ ಪ್ಲಸ್ DA ಗೆ 10% ತಗೊಳ್ಬೇಕಾಗಿರುವಂತದ್ದು. ಇಲ್ಲಿ 41,300 ರೂಪಾಯಿ ಬೇಸಿಕ್ ಇರುವಂತದ್ದು. ಇನ್ನು DA ಇರುವಂತದ್ದು 3,511 ರೂಪಾಯಿ. ಇವೆರಡನ್ನ ಪ್ಲಸ್ ಮಾಡಿ ಇದಕ್ಕೆ 10% ಮಾಡ್ಕೊಂಡಾಗ 4,481 ರೂಪಾಯಿ ಬರುವಂತದ್ದು ಆಗಿರ್ತದೆ. ಇಲ್ಲಿ ಮೂಲ ವೇತನ ಹೆಚ್ಚಳ ಆದಾಗ ಮತ್ತು ತುಟ್ಟಿ ಭತ್ಯೆ ಹೆಚ್ಚಳವಾದಾಗ ಇಲ್ಲಿ NPS ಸಹ ಹೆಚ್ಚಳವಾಗುವಂತದ್ದಾಗಿರ್ತದೆ. ಈ ಒಂದು ಮೂಲ ವೇತನ, ಈ ಒಂದು ತುಟ್ಟಿ ಭತ್ಯೆಗೆ ಇಷ್ಟು ಬರುವಂತದ್ದಾಗಿರ್ತದೆ. ಯಾವುದೇ ವಲಯದಲ್ಲಿ ಇರಲಿ ಎಲ್ಲರಿಗೂ ಸಹ ಇದು ಈಕ್ವಲ್ ಆಗಿ ಇರುವಂತದ್ದಾಗಿರ್ತದೆ. ಇನ್ನು ಇದಾದ ನಂತರ KGID ಕಡ್ಡಾಯವಾಗಿ ಈ ಒಂದು KGID ಅನ್ನ ಮಾಡಿಸ್ಕೊಳ್ಬೇಕಾಗಿರುವಂತದ್ದಾಗಿರ್ತದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಈ ಒಂದು KGID ಮಾಡಿಸ್ಕೊಳ್ಬೇಕಾಗಿರುವಂತ. ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ಕೆಲವೊಬ್ಬರಿಗೆ ಎಕ್ಸೆಪ್ಷನ್ ಇರುವಂತದ್ದು. ಉಳಿದಂತೆ ಎಲ್ಲರಿಗೂ ಸಹ ಈ ಒಂದು KGID ಮಾಡಿಸ್ಕೊಳ್ಬೇಕಾಗಿರುವಂತದ್ದಾಗಿರ್ತದೆ. KGID ಎಷ್ಟಿರುತ್ತೆ ಅಂದಾಗ ಇಲ್ಲಿ KGID ಪ್ರತಿಯೊಂದು ಪೇ ಸ್ಕೇಲ್ಗೆ ಸಂಬಂಧಿಸಿದಂತೆ ಒಂದು ಚಾರ್ಟ್ ಸಹ ಇರುವಂತದ್ದಾಗಿರುತ್ತೆ. ಆ ಚಾರ್ಟ್ ಪ್ರಕಾರ ಎಷ್ಟು KGID ಮಾಡಿಸಬೇಕು ಅನ್ನೋದು ಅಲ್ಲಿ ನೋಡಿಕೊಂಡು KGID ಮಾಡಿಸ್ಕೊಳ್ಬೇಕಾಗಿರುವಂತದ್ದು. ಇದನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡುವುದು ಅಂತ ಹೇಳಿ ನೋಡಿದಾಗ ಇಲ್ಲಿ ಮೂಲ ವೇತನ ಸ್ಟಾರ್ಟಿಂಗ್ ನಲ್ಲಿ ಇರುವಂತದ್ದು 41,300 ಪ್ಲಸ್ ಕೊನೆಗೆ ಇರುವಂತದ್ದು 81,800. ಇವೆರಡನ್ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಇದಕ್ಕೆ 6.25% ತೆಗೆದಾಗ 3,847 ಸಮಥಿಂಗ್ ಬರುವಂತದ್ದಾಗಿರ್ತದೆ. ಅದನ್ನ ರೌಂಡ್ ಆಗಿ ತಗೊಂಡಾಗ 3,850 ರೂಪಾಯಿ ಬರುವಂತದ್ದು ಆಗಿದೆ. ಇಲ್ಲಿ ಕಡ್ಡಾಯವಾಗಿ ಇಷ್ಟು 3,850 ರೂಪಾಯಿ KGID ಅನ್ನ ಮಾಡಿಸ್ಕೊಳ್ಬೇಕಾಗಿರುವಂತದ್ದಾಗಿರುತ್ತೆ. ಇದಕ್ಕಿಂತಲೂ ಹೆಚ್ಚಿಗೆ ಮಾಡಿಸಬಹುದಾಗಿರುವಂತದ್ದು, ಕಡಿತ ಮಾಡಿಸಬೇಕಾಗಿರುವಂತಹ ಅಂಶ ಇಲ್ಲಿರುವಂತದ್ದಾಗಿರ್ತದೆ. ಇದು ಅಲ್ಲದೆ ಇನ್ನು LIC ಯಾವ್ದಾದ್ರು ಕಡಿತಗಳು ಮಾಡಿಸ್ಕೊಳ್ಬೇಕಂದಾಗ ಕಡಿತಗಳು ಮಾಡಬೇಕಾಗಿರುವಂತದ್ದಾಗಿರ್ತದೆ. ಇಲ್ಲ ಅಂದ್ರೆ ಕಡ್ಡಾಯವಾಗಿ ಇವಿಷ್ಟು ಅಂಶಗಳು PT, GIS, NPS, KGID ಕಡ್ಡಾಯವಾಗಿ ಮಾಡಬೇಕಾಗಿರುವಂತ ಕಡಿತಗಳಾಗಿರುವಂಥದ್ದು. ಇವುಗಳನ್ನೆಲ್ಲ ಟೋಟಲ್ ಮಾಡಿದಾಗ 9,011 ರೂಪಾಯಿ ಡಿಡಕ್ಷನ್ ಮಾಡಬೇಕಾಗಿರುವಂಥದ್ದು. ಈ ಕಡಿತಗಳನ್ನ ಮಾಡಬೇಕಾಗಿರುವಂತದ್ದಾಗಿರ್ತದೆ. ಇಷ್ಟು ಕಡ್ಡಾಯವಾಗಿ ಆಗಿರುವಂಥದ್ದು. ಇದು ಅಲ್ಲದೆ ಇನ್ನು ಯಾವ್ದಾದ್ರು ಹೆಚ್ಚಳವಾಗಿ ಕಡಿತಗಳು ಮಾಡ್ಕೊಳ್ಬೇಕಂದಾಗ ಕಡಿತ ಮಾಡಿಸಬಹುದಾಗಿರುವಂತದ್ದಾಗಿರ್ತದೆ. ಇವುಗಳನ್ನೆಲ್ಲ ಡಿಡಕ್ಷನ್ ಮಾಡಿದ ನಂತರ ನೆಟ್ ಆಗಿ ಎಷ್ಟು ಸ್ಯಾಲರಿ ಬರುತ್ತೆ ಅಂತ ಹೇಳಂದಾಗ
ಇಲ್ಲಿ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರಿಗೆ 54,321ರಲ್ಲಿ 9,011 ರೂಪಾಯಿ ಕಳೆದ್ರೆ 45,310 ರೂಪಾಯಿ ನೆಟ್ ಆಗಿ ಬರುವಂತ ಸ್ಯಾಲರಿ ಆಗಿರುವಂತದ್ದು. ಇನ್ನು ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ 52,106ರಲ್ಲಿ 9,011 ರೂಪಾಯಿ ಕಳೆದಾಗ 43,095 ರೂಪಾಯಿ ನೆಟ್ ಆಗಿ ಬರುವಂತ ಸ್ಯಾಲರಿ ಆಗಿರುವಂತದ್ದು. ಇನ್ನು ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ 48,409 ರೂಪಾಯಿಯಲ್ಲಿ 9,011 ರೂಪಾಯಿ ಕಳೆದಾಗ 39,398 ರೂಪಾಯಿ ನೆಟ್ ಆಗಿ ಬರುವಂತ ಸ್ಯಾಲರಿ ಆಗಿರುವಂತದ್ದು. ಹೆಚ್ಚಿನ ಜನರು ಹೊಸದಾಗಿ ನೇಮಕಾತಿ ಹೊಂದಿರುವಂತಹ ಸಂದರ್ಭದಲ್ಲಿ ಸಿ ವಲಯದಲ್ಲಿ ಕರ್ತವ್ಯಕ್ಕೆ ಸೇರಿರುವಂತದ್ದು ಆಗಿರ್ತದೆ. ಕಡ್ಡಾಯವಾಗಿ ಸಿ ವಲಯದಲ್ಲಿ ಕೆಲಸ ನಿರ್ವಹಿಸಬೇಕನ್ನೋ ನಿಯಮ ಇರುವುದರಿಂದ ಇಲ್ಲಿ ಸಿ ವಲಯದಲ್ಲಿ ಇರುವಂತದ್ದು. ಹಾಗಾಗಿ ಈ ಹೊಸದಾಗಿ ನೇಮಕಾತಿ ಹೊಂದಿರುವಂತವರು ಈ ಸಿ ವಲಯದ ಸ್ಯಾಲರಿಯನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿರ್ತದೆ. ಒಂದು ವೇಳೆ ಇಲ್ಲಿ ಮೂಲ ವೇತನದಲ್ಲಿ ಹೆಚ್ಚಳ ಆಗಿದ್ದಲ್ಲಿ ಆ ಮೂಲ ವೇತನವನ್ನ ಇಲ್ಲಿ ಹಾಕೊಂಡು ಉಳಿದಿರುವಂತಹ ಅಂಶಗಳನ್ನು ಯಥಾ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸ್ಯಾಲರಿ ಎಷ್ಟು ಬರುತ್ತೆ, ಕಡಿತಗಳು ಎಷ್ಟಾಗುತ್ತೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.